ಹೊಸನಗರದಿಂದ ಬೆಂಗಳೂರಿಗೆ ಹೊರಟಂಥ ಸ್ಲೀಪರ್ ಬಸ್ ಇದೆ. ಆ ಸ್ಲೀಪರ್ ಬಸ್ ಬೆಂಕಿ ಬಿತ್ತು. ಆ ಬಸ್ ಸಂಪೂರ್ಣವಾಗಿ ಸುಟ್ಟೋಯ್ತು. ಅದರಲ್ಲಿರುವಂಥ 36 ಜನ ಪ್ಯಾಸೆಂಜರ್ ಇದ್ದರು. ಜೊತೆಗೆ ಒಬ್ಬ ಡ್ರೈವರು, ಒಬ್ಬ ಮತ್ತು ಕ್ಲೀನರ್ ಕೂಡ ಇದ್ದರು. ಒಟ್ಟು 32 ಜನ ಇದ್ದರು. ಅದರಲ್ಲಿ ಕೂಡ 10ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿತ್ತು. ಇದರಲ್ಲಿ ಪ್ರಮುಖವಾಗಿ ಅಂದರೆ ಈಗ ಏನು ಡ್ರೈವರ್ ಇದ್ದಾನೆ, ಆ ಡ್ರೈವರ್ ದೇವರಾಜ್ ಇದ್ದಾನೆ, ಆತನಿಗೂ ಕೂಡ ಗಂಭೀರವಾಗಿ ಗಾಯ ಆಗಿದೆ. ಆತನ ಕಂಡೀಷನ್ ಕೂಡ ತುಂಬ ಸೀರಿಯಸ್ ಆಗಿದೆ. ನಮ್ಮ ಜೊತೆ ಮಾತಾಡಲಿಕ್ಕಿರುವಂಥ ಮ್ಯಾಕ್ಸ್ ಹಾಸ್ಪಿಟಲ್ ಇದೆ. ಆ ಮ್ಯಾಕ್ಸ್ ಹಾಸ್ಪಿಟಲ್ ವೈದ್ಯರು ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಅಂದರೆ ಏನು ಘಟನೆ ಆಯಿತು, ಘಟನೆ ನಂತರ ಈ ಒಂದು ಖಾಸಗಿ ಆಸ್ಪತ್ರೆ ದಾಖಲಾಗುತ್ತೆ, ಇಲ್ಲಿ ಚಿಕಿತ್ಸೆ ಆಗಿದೆ. ಸರ್, ದೇವರಾಜ್ ಅವರು ಬಂದರು, ಕಂಡೀಷನ್ ಹೇಗಿತ್ತು ಅವ್ರದ್ದು, ಹೇಗೆ ಟ್ರೀಟ್ಮೆಂಟ್ ಆಗ್ತಾ ಇದೆ ಇವತ್ತು 4ನೇ ದಿವಸ? ನಾನು ಡಾಕ್ಟರ್ ಶಿವಕುಮಾರ್, ICU ಹೆಡ್, ಮ್ಯಾಕ್ಸ್ ಹಾಸ್ಪಿಟಲ್. ದೇವರಾಜ್ ಅಂತ ಪೇಷಂಟ್, 30 ವರ್ಷದ ಪೇಷಂಟು, 27ನೇ ತಾರೀಕು ಮಧ್ಯರಾತ್ರಿಯಲ್ಲಿ ಬಸ್ ಆಕ್ಸಿಡೆಂಟು ಆಗಿ ಅದರಿಂದ ಇಂಜಿನ್ ಫೈರು ಅನಾಹುತ ಆಗಿ ಅವರಿಗೆ ಆಲ್ಮೋಸ್ಟು 40-45% ಬರ್ನ್ ಆಗಿತ್ತು. ಅದರಿಂದ ಅವರು ಯೂಶ್ವಲಿ ಬರ್ನ್ ಆದಾಗ ಇಮಿಡಿಯೇಟ್ಲಿ ನೀರಿನಂಶ ತುಂಬ ಕಡಿಮೆ ಇರುತ್ತೆ. ಅದರಿಂದ BP ತುಂಬ ಕಡಿಮೆ ಇತ್ತು, ಹಾರ್ಟ್ ರೇಟ್ ತುಂಬ ಜಾಸ್ತಿ ಇತ್ತು. ಅದು ಆಲ್ಮೋಸ್ಟ್ 8-9 ಲೀಟರ್ ನಾವು ಫ್ಲೂಯಿಡ್ ಎಲ್ಲ ಕೊಟ್ಟು ರಿಸಸಿಟೇಷನ್ ಆದಮೇಲೆ ಈಗ ಸ್ಟೇಬಲ್ ಆಗಿದ್ದಾರೆ. ಈಗ ವೆಂಟಿಲೇಟರಿಂದೆಲ್ಲ ಹೊರಗಡೆ ಬಂದು ಈಗ ಸ್ಟೇಬಲ್ ಆಗಿದ್ದಾರೆ. ವೆಂಟಿಲೇಟರ್ ಬಂದಾಗ ಅವರ ಕಂಡೀಷನ್ ತುಂಬ ಸ್ಥಿತಿ ಗಂಭೀರವಾಗಿತ್ತು. ಸ್ಥಿತಿ ಗಂಭೀರವಾಗಿತ್ತು. ಆರಂಭದ ಬಂದಾಗ ಅಂದರೆ ಪೂರ್ತಿ 40% ದೇಹ ಸುಟ್ಟು ಹೋಗಿತ್ತು. ಸೊ ಉಸಿರಾಟ ತೊಂದರೆ ಆಗ್ತಾಯಿತ್ತು. ಆರಂಭದಲ್ಲಿ ಏನು ಚಿಕಿತ್ಸೆ ಶುರು ಮಾಡಿದ್ರಂತ? ಬಂದು ಇಮಿಡಿಯೇಟ್ಲಿ ನಾವು ಅವ್ರಿಗೆ ಉಸಿರಾಟ ತೊಂದರೆ ಇತ್ತು. ಯಾಕೆಂದರೆ ಸ್ವಲ್ಪ ಹೊಗೆ ಮತ್ತು ಫೈರು ಎರಡೂ ಗಂಟ್ಲಿಗೆಲ್ಲ ಸುಟ್ಟಿರೋದ್ರಿಂದ, ಯೂಶ್ವಲಿ ಅಲ್ಲಿ ಊತ ಆಗಿರೋದ್ರಿಂದ ಉಸಿರಾಟಕ್ಕೆ ತೊಂದರೆ ಇತ್ತು. ಅದರಿಂದ ಮತ್ತು BP ಕಡಿಮೆ ಇರೋದ್ರಿಂದ, ಎರಡು ಕಾರಣದಿಂದ ನಾವು ಇಮಿಡಿಯೇಟ್ಲಿ ಅವರಿಗೆ ಎಂಡೋಟ್ರಿಕಲ್ ಟ್ಯೂಬ್ ಅಂತ ಹಾಕಿ ಅದನ್ನು ವೆಂಟಿಲೇಷನ್ಗೆ ಹಾಕಿದ್ದು. ಅದರ ಜೊತೆ ಕೃತಕ ಉಸಿರಾಟದ ದಿನದ ಹಾಕಿ ಅದನ್ನು ಸ್ಟಾರ್ಟ್ ಮಾಡಿದ ಮೇಲೆ ಫ್ಲೂಯಿಡ್ ಕೊಟ್ಟು ಅವ್ರದ್ದೆಲ್ಲ BP ಎಲ್ಲ ಸ್ಟೇಬಲ್ ಆಗಿ ನೆಕ್ಸ್ಟ್ ಡೇ ಒಂದು 24 ಅವರ್ಸಲ್ಲಿ ಒಂದು ಮಟ್ಟಿಗೆ ಸ್ಟೇಬಲ್ ಆದಮೇಲೆ ಅವ್ರನ್ನ ಟ್ಯೂಬಿನ ವೆಂಟಿಲೇಟರಿಂದ ಕೃತಕ ಉಸಿರಾಟದ ಇದರಿಂದ ತೆಗೆದು ಈಗ ಸ್ಟೇಬಲ್ ಇದ್ದಾರೆ. ಇವತ್ತು ಮಟ್ಟಿಗೆ ಪರವಾಗಿಲ್ಲ, ಯಾವುದೇ ಇನ್ಫೆಕ್ಷನ್ ಇಲ್ಲ, ಸ್ಟೇಬಲ್ ಇದ್ದಾರೆ. ಹಾರ್ಟ್ ರೇಟ್ ಮತ್ತು ಬ್ಲಡ್ ಪ್ರೆಷರ್ ಎಲ್ಲ ಸ್ಟೇಬಲ್ ಆಗಿರೋ ಕಾರಣ, ಮೂತ್ರ ಮತ್ತು ಕಿಡ್ನಿ ಫಂಕ್ಷನ್ ಎಲ್ಲ ಸ್ಟೇಬಲ್ ಆಗಿರೋ ಕಾರಣ ವಾರ್ಡಿಗೆ ಇವತ್ತು ಶಿಫ್ಟ್ ಮಾಡ್ತಾ ಇದ್ದೀವಿ. ಓನ್ಲಿ ಮುಂದಿನ ಇದು ಅಂದರೆ ಇನ್ಫೆಕ್ಷನ್ನ ಆಗ್ದಂಗೆ ನೋಡ್ಕೊಳ್ಳೋದು. ಮತ್ತು ಏನಾದರೂ ಫರ್ದರ್ ಸ್ಕಿನ್ ಗ್ರಾಫ್ಟಿಂಗ್ ಬೇಕು, ಅದನ್ನೆಲ್ಲ ನಾವು ಪ್ಲಾಸ್ಟಿಕ್ ಸರ್ಜನ್ ನೋಡಿದ್ದಾರೆ, ಫರ್ದರ್ ಅವ್ರು ಟ್ರೀಟ್ಮೆಂಟ್ ಮಾಡ್ತಾರೆ. ಸರ್, ಈಗ ಪೂರ್ಣವಾಗಿ ಅವ್ರು ಚೇತರಿಸ್ಕೊಳ್ಳಿಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಮತ್ತು ವೈದ್ಯಕೀಯ ಚಿಕಿತ್ಸೆ ಯಾವ ರೀತಿ ಬೇಕಾಗ್ಬೋದು ಅಂತ, ಸರ್ಜರಿ ಬೇಕಾಗ್ಬೋದು ಅವ್ರಿಗೆ ಹೇಗಂತ? ಈಗ ಪ್ರಥಮವಾಗಿ ನಮ್ದು ಈಗ ಏನು ರಿಸಸಿಟೇಷನ್ನು ಮಾಡ್ತೀವಿ ಅದು ಕಂಪ್ಲೀಟ್ ಆಗಿರುತ್ತೆ. ನೆಕ್ಸ್ಟು ಸಬ್ಸಿಕ್ವೆಂಟ್ಲಿ ಏನು ಮಾಡಬೇಕು ಅಂತ ಅಂದರೆ, ನಾವು ಇನ್ಫೆಕ್ಷನ್ನು ಆಗ್ದಂಗೆ ನೋಡಿಕೊಂಡು ಒಂದು ಸಲ ಹೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಯಾವ ಭಾಗದಲ್ಲಿ ಸ್ಕಿನ್ ಗ್ರಾಫ್ಟಿಂಗ್ ಬೇಕು ಮತ್ತು ಬೇರೆ ಯಾವುದಾದ್ರೂ ಸರ್ಜರಿ ಬೇಕಾಗತ್ತೆ, ಅದನ್ನು ಪ್ಲಾಸ್ಟಿಕ್ ಸರ್ಜನ್ ನೋಡಿಬಿಟ್ಟು ನೆಕ್ಸ್ಟು 1 ವಾರದ ಆದಮೇಲೆ ದೇ ವಿಲ್ ಟೇಕ್ ಎ ಡಿಸಿಷನ್. ಅದ್ರ ಮೇಲೆ ಏನು ಮಾಡಬೇಕೋ, ಸರ್ಜರಿ ಮಾಡಬೇಕೋ, ಏನು ಮಾಡಬೇಕು ಅಂತ ನೋಡಿ ಎಷ್ಟು ಹೂಂಡ್ ಹೀಲ್ ಆಗಿದೆ ಅದ್ರ ಮೇಲೆ ಡಿಸಿಷನ್ ತೊಗೊತಾರೆ. ಸ್ಟೆಪ್ ವೈಸ್ ಡಿಸಿಷನ್ ತೊಗೊಂಡು. ಬಟ್ ಇದು ಓವರಾಲ್ ಹೀಲಿಂಗ್ ಪ್ರೋಸೆಸ್ಸು, ಏನು ಇನ್ಫೆಕ್ಷನ್ ಆಗಲಿಲ್ಲ ಅಂದರೆ 15-20 ದಿನ ಅಂತೂ ಟೈಮ್ ತೊಗೊಳುತ್ತೆ. ಬಟ್ ಎಲ್ಲ ಇದು ಟ್ರೀಟ್ಮೆಂಟು ನಾವು ICUದಲ್ಲೇ ಮಾಡಬೇಕು ಅಂತಿಲ್ಲ, ವಾರ್ಡಲ್ಲಿ ಮಾಡಬೇಕು. ಮೇನ್ ಈಸ್ ಈಗ ನಮಗೆ ಇನ್ಫೆಕ್ಷನ್ ಆಗ್ದಂಗೆ ನೋಡ್ಕೊಳ್ಳೋದು. ಸೊ ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿದ್ರು, ಒಂದು ಬಡ ಕುಟುಂಬ, ನಿರ್ವಹಣೆ ಮಾಡೋದು ತುಂಬ ಕಷ್ಟ. ಸರ್, ಮುಂದಿನ ಜೀವನ ಹೇಗಂತ ಅವ್ರದ್ದು ಚೇತರಿಸ್ಕೊಂಡು ಮತ್ತೆ ಅವರು ಕೆಲಸ ಮಾಡುವಂಥ ಸಾಮರ್ಥ್ಯ ಬರುತ್ತಾ ಹೇಗಂತ? ಇದೆಲ್ಲ ಉತ್ತಮವಾಗಿ ಹೀಲಾಯಿತು ಅಂದರೆ ಅವರಿಗೆ ಮುಂದಿನ ಜೀವನದಲ್ಲಿ ಯಾವುದೇ ತೊಂದರೆ ಆಗಲ್ಲ. ಬಟ್ ಕೆಲವು ಕಾರಣದಲ್ಲಿ ಏನಾಗುತ್ತೆ ಅಂದರೆ, ಕೆಲವು ಭಾಗದಲ್ಲಿ ಕಂಟ್ರಾಕ್ಚರ್ ಅಂತ ಆಗುತ್ತೆ. ಅದಕ್ಕೆಲ್ಲ ಸರ್ಜರಿ ಮಾಡಿದರೆ ಮೂಮೆಂಟ್ಸ್ ಎಲ್ಲ ಸರಿಯಾಗುತ್ತೆ ಮೋಸ್ಟ್ ಆಫ್ ದ ಟೈಮ್ಸು, ಕಂಟ್ರಾಕ್ಚರ್ ಆಗಲಿಲ್ಲ ಅಂದರೆ. ಬಟ್ ಈಗ ಅದನ್ನು ಎಷ್ಟು ಭಾಗ ಕಂಟ್ರಾಕ್ಚರ್ ಆಗುತ್ತೆ ಏನು ಅಂತ ಸದ್ಯದ ಮಟ್ಟಿಗೆ ಹೇಳಕ್ಕೆ ಬರಲ್ಲ. ಈಗ ಕಂಟ್ರಾಕ್ಚರ್ ಆಗಲಿಲ್ಲ ಅಥವಾ ಕಂಟ್ರಾಕ್ಚರ್ ಆಗಿದ್ರು ಹೀಲ್ ಆದಮೇಲೆ ಸ್ವಾಭಾವಿಕವಾಗಿ ಅವ್ರು ನಾರ್ಮಲ್ ಆಗಿ ಜೀವನ ನಡೆಸ್ಬೋದು, ಅದರಿಂದ ಏನು ತೊಂದರೆ ಆಗೋದಿಲ್ಲ. ಆಗಿರೋದು ಮೇನ್ಲಿ ಅವ್ರಿಗೆ ಕೈ ಕಾಲಲ್ಲಿಲ್ಲ, ಕೈಯಲ್ಲಿ ಜಾಸ್ತಿ ಇದೆ, ಬ್ಯಾಕಲ್ಲಿ ಜಾಸ್ತಿ ಇದೆ, ಫ್ರಂಟ್ ಚೆಸ್ಟಲ್ಲಿ ಜಾಸ್ತಿ ಇರೋದ್ರಿಂದ ಕಂಟ್ರಾಕ್ಚರ್ ಆದ್ರೂ ಅವ್ರಿಗೆ ದಿನಚರಿ ರೊಟೀನ್ ಮಾಡೋದಕ್ಕೆ ಏನು ತೊಂದರೆ, ಡ್ರೈವಿಂಗ್ ಮಾಡ್ಬೋದೋ ಇಲ್ವೋ ಅಂತ ನೋಡೋದಕ್ಕೆ ಅದನ್ನು ಮುಂದಿನ ದಿನದಲ್ಲಿ ನಾವು ಹೇಳ್ಬೋದು ಎಷ್ಟು ಕಂಟ್ರಾಕ್ಚರ್ ಆಗುತ್ತೆ ಏನಾಗುತ್ತೆ ಅಂತ. ಸೊ ಒಟ್ಟಾರೆ ಅವರು ಸಂಪೂರ್ಣವಾಗಿ ಚೇತರಿಸಲು ಇನ್ನೂ ಎಷ್ಟು ಟೈಮ್ ಬೇಕಾಗ್ಬೋದು, ಎಷ್ಟು ತಿಂಗಳು ಬೇಕಾಗ್ಬೋದು? ಪ್ರೆಸೆಂಟ್ಲಿ ಈ ಅಕ್ಯೂಟ್ ಕಂಡೀಷನ್ ಈಗ ಪ್ರೆಸೆಂಟ್ ಕಂಡೀಷನ್ ರಿಕವರಿ ಆಗೋಕ್ಕೆ 15-20 ಡೇಸ್ ಆಗುತ್ತೆ. ಫರ್ದರ್ ಏನಾದರೂ ಕಂಟ್ರಾಕ್ಚರು ಅಥವಾ ಗಾಯಗಳು ಇವು ಸ್ಕಾರ್ ಆಗಿದ್ದು ಅದನ್ನು ಹೀಲ್ ಆಗಬೇಕು, ಫರ್ದರ್ ಟ್ರೀಟ್ಮೆಂಟ್ ಆಗಬೇಕು ಅಂದರೆ ಬೇರೆ ತಜ್ಞರು ಡಿಸಿಷನ್ ತೊಗೊತಾರೆ. ಓಕೆ, ಇದು ಏನು ಚಿಕಿತ್ಸೆ ನೀಡುವಂಥ ವೈದ್ಯರ ಮಾತಾಗಿದೆ. ಏನು ದೇವರಾಜ್ ಬಂದಿದ್ದರು, ಅವ್ರ ಸ್ಥಿತಿ ತುಂಬ ಗಂಭೀರವಾಗಿತ್ತು. ನಾವು ಕೂಡಲೇ ಅವರಿಗೆ ಚಿಕಿತ್ಸೆ ಆರಂಭಿಸಿದ್ವಿ. ನಂತರ ಅವ್ರನ್ನ ವೆಂಟಿಲೇಟರ್ ಕೂಡ ಹೋಗಿದ್ರು. ಆ ವೆಂಟಿಲೇಟರ್ ಇದ್ದು ಇವತ್ತು ಅವ್ರನ್ನ ವೆಂಟಿಲೇಟರ್ ಹೊರಗೆ ಬಂದರೆ ಅಂದರೆ, ಸಹಜವಾಗಿ ಕೂಡ ವೆಂಟಿಲೇಟರ್ ಹೋದಾಗ ಪರಿಸ್ಥಿತಿ ತುಂಬ ಗಂಭೀರವಾಗಿರುತ್ತೆ, ಕೃತಕ ಉಸಿರಾಡ್ತಾ ಇದ್ದಾರೆ.